Hello, my dear students. Continuing with the lesson, The Naughty Onion. In this unit, today we are going to learn practice speech. Look at the picture below. Read the dialogue. Role play the dialogue. Practice speech. ಅಂದ್ರೆ ನೀವು ಈ ಸ್ಪೀಚನ್ನು ಪ್ರಾಕ್ಟೀಸ್ ಮಾಡ್ರಿ. ಲುಕ್ ಎಟ್ ದ ಪಿಕ್ಚರ್ ಬಿಲೋ. ಕೆಳಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ಗಮನಿಸಿ. ರೀಡ್ ದ ಡೈಲಾಗ್. ರೋಲ್ ಪ್ಲೇ ದ ಡೈಲಾಗ್. ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಸಂಭಾಷಣೆಗಳನ್ನು ಓದ್ರಿ, ಹಾಗೆ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ರಿ ಅಂತಿಲ್ಲಿ ಹೇಳ್ತಾ ಇದ್ದಾರೆ. ನೌ ಲಿಸನ್ ಕೇರ್ಫುಲಿ. ರಹೀಮ್ ಈಸ್ ನ್ಯೂ ಟು ವಿಜಯಪುರ್. ರಹೀಮನು ಬಿಜಾಪುರಕ್ಕೆ ಹೊಸದಾಗಿ ಬಂದಿರುತ್ತಾನೆ. ಹಿ ಈಸ್ ಸ್ಟ್ಯಾಂಡಿಂಗ್ ಆನ್ ದ ಮೇನ್ ರೋಡ್. ಅವನು ಮುಖ್ಯ ರಸ್ತೆಯ ಪಕ್ಕದಲ್ಲಿ ನಿಂತಿರುತ್ತಾನೆ. ಹಿ ವಾಂಟ್ಸ್ ಟು ಗೋ ಟು ದ ಬಸ್ ಸ್ಟೇಷನ್. ಅವನು ಬಸ್ ನಿಲ್ದಾಣಕ್ಕೆ ಹೋಗಬೇಕು ಅಂಥೇಳಿ ಅಂದ್ಕೊಂಡಿರ್ತಾನೆ. ಆನ್ ದ ವೇ ಹಿ ಆಸ್ಕ್ಸ್ ಸಮ್ ಒನ್ ಫಾರ್ ದ ಡೈರೆಕ್ಷನ್. ದಾರಿಯುದ್ದಕ್ಕೂ ಹೋಗ್ತಾ ಹೋಗ್ತಾ ಆತ ಏನು ಮಾಡ್ತಾನೋ, ಯಾವ ರೀತಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂಥೇಳಿ ಒಂದು ದಿಕ್ಕನ್ನು ಅಥವಾ ದಾರಿಯನ್ನು ಇಲ್ಲಿ ಕೇಳ್ತಾನೋ. ರೀಡ್ ದ ಡೈಲಾಗ್ ಆ್ಯಂಡ್ ಫೈಂಡ್ ಔಟ್ ಹೌ ರಹೀಮ್ ವಿಲ್ ಬಿ ಏಬಲ್ ಟು ರೀಚ್ ದ ಬಸ್ ಸ್ಟೇಷನ್. ಈ ಒಂದು ಕೆಳಗೆ ಕೊಟ್ಟಿರ್ತಕ್ಕಂಥ ಡೈಲಾಗನ್ನು ಓದ್ರಿ, ಮತ್ತು ರಹೀಮನು ಯಾವ ರೀತಿಯಾಗಿ ಬಸ್ ನಿಲ್ದಾಣವನ್ನು ತಲುಪೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ತಿಳ್ಕೋರಿ ಅಂತಿಲ್ಲಿ ಹೇಳ್ತಾರೆ. ರಹೀಮ್ ಎಕ್ಸ್ಕ್ಯೂಸ್ ಮೀ. ರಹೀಮನು ಎಕ್ಸ್ಕ್ಯೂಸ್ ಮೀ ಅಂತಿಲ್ಲಿ ಗೋಪಾಲನಿಗೆ ಕೇಳ್ತಾನೆ. ಆಗ ಗೋಪಾಲ್ ಯಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು. ಗೋಪಾಲ್ ಏನು ಮಾಡ್ತಾನು, ರಹೀಮನಿಗೆ ಹೇಳ್ತಾನು, ನಿಮಗೋಸ್ಕರ ನಾನು ಏನು ಮಾಡಬಹುದು. ಗೋಪಾಲ್ ಯಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು. ರಹೀಮ್ ಕುಡ್ ಯು ಪ್ಲೀಸ್ ಟೆಲ್ ಮೀ ದ ಡೈರೆಕ್ಷನ್ ಟು ದಿ ಬಸ್ ಸ್ಟೇಷನ್. ಅವಾಗ ರಹೀಮ್ ಹೇಳ್ತಾನು, ನೀವು ನನಗೆ ಬಸ್ ನಿಲ್ದಾಣಕ್ಕೆ ಹೋಗೋದಕ್ಕೆ ಇಲ್ಲಿ ದಾರಿಯನ್ನು ತೋರಿಸ್ತೀರಾ ಅಂತಿಲ್ಲಿ ರಹೀಮ್ ಏನು ಮಾಡ್ತಾನು ಅಂದ್ರೆ ಗೋಪಾಲ್ಗ ಕೇಳ್ತಾನು. ಆಗ ಗೋಪಾಲ್ ಏನು ಹೇಳ್ತಾನೋ, ಶೋರ್ ಖಂಡಿತವಾಗಿಯೂ. ವಾಕ್ ಸ್ಟ್ರೇಟ್ ಅಲಾಂಗ್ ದ ರೋಡ್ ಫಾರ್ 50 ಮೀಟರ್ಸ್. ಅವಾಗ ಗೋಪಾಲ್ ಏನು ಹೇಳ್ತಾನು ರಹೀಮಿಗೆ ಅಂತಂದ್ರೆ, ಹಿಂಗೆ ಸೀದಾ ನೀವು ಹೋಗ್ರಿ, 50 ಮೀಟರ್ಸ್ ನೀವು ವಾಕ್ ಮಾಡಿದಾಗ ನಿಮಗೇನಾಗತ್ತೆ ಅಂದ್ರೆ ಬಸ್ ಸ್ಟೇಷನ್ ಸಿಗ್ಬಹುದು ಅಂತ ಹೇಳ್ತಾನೆ. ದೆನ್ ಟೇಕ್ ಅ ಲೆಫ್ಟ್ ಟರ್ನ್. ನೀವು ಮುಂದೆ ಹೋಗಿ ಏನು ಮಾಡಬೇಕು, ಲೆಫ್ಟ್ಗೆ ಟರ್ನ್ ತಗೋಬೇಕು ಅಂತಿಲ್ಲಿ ಹೇಳ್ತಾನೆ. ವಾಕ್ 20 ಮೀಟರ್ಸ್ ಟು ರೀಚ್ ದ ಸಿಗ್ನಲ್. ಆ ಒಂದು ಟರ್ನ್ ತಗೊಂಡ ಮೇಲೆ ನೀವು ಮತ್ತೆ ಏನು ಮಾಡಬೇಕು ಅಂದ್ರೆ 20 ಮೀಟರ್ಸ್ ಅಷ್ಟು ನಡೆದಾಗ ನಿಮಗೇನಾಗತ್ತೆ, ಒಂದು ಸಿಗ್ನಲ್ ಸಿಗತ್ತೆ ಅಂತಿಲ್ಲಿ ಗೋಪಾಲ್ ಏನು ಮಾಡ್ತಾನೋ ರಹೀಮನಿಗೆ ಹೇಳ್ತಾನು. ಆಗ ಕ್ರಾಸ್ ದ ರೋಡ್ ಆ್ಯಂಡ್ ಯು ವಿಲ್ ಫೈಂಡ್ ದ ಬಸ್ ಸ್ಟೇಷನ್ ಆನ್ ಯುವರ್ ಲೆಫ್ಟ್ ಆನ್ ದ ಮೇನ್ ರೋಡ್. ನೀವು ಈ ರೀತಿಯಾಗಿ ಒಂದು ಕ್ರಾಸ್ ಮಾಡಿದ ನಂತರ ನಿಮ್ಗೇನಾಗತ್ತೆ, ಬಸ್ ನಿಲ್ದಾಣ ಅಲ್ಲಿ ಸಿಗೋದಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ಒಂದು ಮೇನ್ ರೋಡಿನ ಲೆಫ್ಟ್ ಸೈಡ್ದಲ್ಲಿ ಬಸ್ ನಿಲ್ದಾಣ ಇದೆ ಅಂತಿಲ್ಲಿ ಗೋಪಾಲ್ ಏನು ಮಾಡ್ತಾನೋ ರಹೀಮನಿಗೆ ಹೇಳ್ತಾನು. This particular exercise, they have given some picture with some descriptions. Let us see here. Write more. A. Some pictures are given below. ಕೆಳಗೆ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಡಲಾಗಿದೆ ಅಂತಿಲ್ಲಿ ಹೇಳ್ತಾರೆ. The descriptions are given under them. ಈ ಚಿತ್ರದ ಕೆಳಗೆ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅಂತಿಲ್ಲಿ ಹೇಳ್ತಾ ಇದ್ದಾರೆ. ಮ್ಯಾಚ್ ದ ಪಿಕ್ಚರ್ಸ್ ವಿತ್ ದ ಡಿಸ್ಕ್ರಿಪ್ಷನ್ಸ್ ಆ್ಯಂಡ್ ರೀರೈಟ್ ಇನ್ ದ ಫಾರ್ಮ್ ಆಫ್ ಎ ಪ್ಯಾರಾಗ್ರಾಫ್. ಕೆಳಗೆ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ಕ್ರಮಬದ್ಧವಾಗಿ ಜೋಡಿಸ್ರಿ, ಹಾಗೆ ಪ್ಯಾರಾಗ್ರಾಫ್ ರೂಪದಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ಸ್ ಅಂದ್ರೆ ವಾಕ್ಯಗಳನ್ನು ಏನು ಮಾಡ್ರಿ, ಕ್ರಮಬದ್ಧವಾಗಿ ಜೋಡಿಸಿ ಒಂದು ಕಥೆಯನ್ನು ಸೃಷ್ಟಿಸ್ರಿ ಅಂತಿಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ಹ್ಯಾವ್ ಅ ಲುಕ್ ಎಟ್ ಪಿಕ್ಚರ್ಸ್. ಓಕೆ, so what is she doing here? She is trying to open the window, right? In the same way, see the second picture. What is she doing in this picture? She is closing the door. Okay, ಈ ಎರಡು ಚಿತ್ರಗಳನ್ನು ಗಮನಿಸಿ ಮಕ್ಕಳೇ.
ಈ ಚಿತ್ರದಲ್ಲಿ ಈ ಅಶ್ವಿನಿ ಏನು ಮಾಡ್ತಾ ಇದ್ದಾಳೆ, ಈ ಕಿಟಕಿಯನ್ನು ತೆಗೆದು ಹೊರಗಡೆ ಹೋಗೋದಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ. ಅದೇ ರೀತಿ ಇಲ್ಲಿ ಅಶ್ವಿನಿ ಏನು ಮಾಡ್ತಾ ಇದ್ದಾಳೆ, ಈ ಅಡುಗೆ ಮನೆಯ ರೂಮನ್ನು ಅಥವಾ ಅಡುಗೆ ಮನೆಯ ಒಂದು ಡೋರನ್ನು ಹಾಕ್ತಾ ಇದ್ದಾಳೆ. ಇನ್ ದಿಸ್ ಪಿಕ್ಚರ್ ವಾಟ್ ಈಸ್ ಸಿ ಡೂಯಿಂಗ್, ಸಿ ಈಸ್ ವಾಚಿಂಗ್ ಟಿವಿ. ಹೌದಾ, ಅಶ್ವಿನಿ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತಂದ್ರೆ ಟಿವಿಯನ್ನು ನೋಡ್ತಾ ಇದ್ದಾಳೆ. ಹಾಗೆ ಈ ಅಡುಗೆ ಮನೆಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಏನೋ ಒಂದು ವಸ್ತು ಬ್ಲಾಸ್ಟ್ ಆಗ್ತಾ ಇದೆ. ಅದೇ ರೀತಿ ಈ ಪಿಕ್ಚರಲ್ಲಿ ನೋಡಿ, ಸೊ ಇಲ್ಲಿ ಫೈರ್ ಮ್ಯಾನ್ ಏನು ಮಾಡ್ತಾ ಇದ್ದಾನೆ, ಅಶ್ವಿನಿಯನ್ನ ಕಾಪಾಡ್ತಾ ಇದ್ದಾನೆ. ಅದೇ ರೀತಿ ಈ ಒಂದು ಚಿತ್ರವನ್ನು ಕೂಡ ಗಮನಿಸಿ. ಈ ಚಿತ್ರದಲ್ಲಿ ಅಶ್ವಿನಿ ಏನು ಮಾಡ್ತಾ ಇದ್ದಾಳೆ ಅಂದ್ರೆ ಸಿ ಈಸ್ ಕಾಲಿಂಗ್ ಫ್ರಮ್ ಸಮನ್. ಓಕೆ, ಸೊ ಅವಳು ಏನು ಮಾಡ್ತಾ ಇದ್ದಾಳು, ಯಾರಿಗೋ ಒಬ್ಬರಿಗೆ ಫೋನ್ ಮಾಡ್ತಾ ಇದ್ದಾಳು. ನೌ ಅವರ್ ಟಾಸ್ಕ್ ಈಸ್ ಟು ನಂಬರ್ ದ ಪಿಕ್ಚರ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ sequentially and then you have to write paragraph using the sequentially arranged statement in your homework book. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಚಿತ್ರಗಳನ್ನು ಗಮನಿಸಬೇಕು. ಇದರಲ್ಲಿ ಮೊದಲನೇ ಚಿತ್ರ ಯಾವುದು ಅಂತಂದ್ರೆ ಇದು ಯಾಕೆ ಮೊದಲನೇ ಚಿತ್ರ ಅಂತಂದ್ರೆ ಅಶ್ವಿನಿ ಇಲ್ಲಿ ಏನು ಮಾಡ್ತಾ ಇದ್ದಾಳು, ಒಂದು ಟಿವಿಯನ್ನು ನೋಡ್ತಾ ಇದ್ದಾಳು. ಹಾಗೆ ಈ ಒಂದು ಟಿವಿ ನೋಡ್ತಕ್ಕಂಥ ಒಂದು ಸಮಯದಲ್ಲಿ ಅಡುಗೆ ಮನೆಯಿಂದ ಏನೋ ಬ್ಲಾಸ್ಟ್ ಆದಂತೆ ಅವಳಿಗೆ ಒಂದು ಶಬ್ದ ಕೇಳಿಸತ್ತೆ. ಲುಕ್ ಎಟ್ ದಿಸ್ ಪಿಕ್ಚರ್. ಓಕೆ, ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಅಶ್ವಿನಿ ಏನು ಮಾಡ್ತಾ ಇದ್ದಾಳು ಅಂತಂದ್ರೆ ಡೋರನ್ನು ಮುಚ್ತಾ ಇದ್ದಾಳು. ಯಾಕೆ ಅಂದ್ರೆ ಅಡುಗೆ ಮನೆಯಿಂದ ಏನಾಗಿದೆ, ಏನೋ ಒಂದು ಬ್ಲಾಸ್ಟ್ ಆಗಿರ್ತಕ್ಕಂಥ ಒಂದು ಶಬ್ದ ಅವಳಿಗೆ ಕೇಳಿಸಿರತ್ತೆ. ಹಾಗಾಗಿ ಅವಳು ಏನು ಮಾಡ್ತಾ ಇದ್ದಾಳೆ, ಅಡುಗೆ ಮನೆಯ ಒಂದು ಡೋರನ್ನು ಹಾಕ್ತಾ ಇದ್ದಾಳೆ. ಸೊ ಹಾಗಾಗಿ ಇದು ಎರಡನೇ ಚಿತ್ರ ಅಂತೇಳಿ ಹೇಳ್ಬೋದು. ಅದೇ ರೀತಿ ಈ ಒಂದು ಬಾಗಿಲನ್ನು ಹಾಕಿದ ಮೇಲೆ ಇಲ್ಲಿ ಅಶ್ವಿನಿ ಏನು ಮಾಡ್ತಾ ಇದ್ದಾಳೆ ಈ ಚಿತ್ರದಲ್ಲಿ ಅಂದರೆ ಕಿಟಕಿಯ ಮೂಲಕ ಹೊರಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದರೆ ಅದು ಅವಳಿಗೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ ಅದು ತುಂಬ ಕಠಿಣವಾಗಿರುತ್ತೆ. ಬಿಲೋ ದ ಪಿಕ್ಚರ್ಸ್ ದೇ ಹ್ಯಾವ್ ಗಿವನ್ ಸಮ್ ಡಿಸ್ಕ್ರಿಪ್ಷನ್. ಲೆಟ್ ಅಸ್ ಸಿ ಹಿಯರ್. ಫಸ್ಟ್ ಒನ್, ಸಿ ಕಾಲ್ಡ್ ದ ಫೈರ್ ಮ್ಯಾನ್. ಅವಳು ಒಂದು ಫೈರ್ ಮ್ಯಾನ್ಗೆ ಏನು ಮಾಡ್ತಾಳು ಅಂದ್ರೆ ಫೋನ್ ಮಾಡ್ತಾಳು. ಸೆಕೆಂಡ್ ಏನಿದೆ ಅಂದ್ರೆ ಸಿ ರ್ಯಾನ್ ಟುವರ್ಡ್ಸ್ ದ ಕಿಚನ್ ಆ್ಯಂಡ್ ಕ್ಲೋಸ್ಡ್ ದ ಡೋರ್. ಅವಳು ತಕ್ಷಣ ಅಡುಗೆ ಮನೆಗೆ ಎದ್ದು ಹೋಗಿ ಆ ಒಂದು ಅಡುಗೆ ಮನೆಯ ಬಾಗಿಲನ್ನು ಮುಚ್ತಾಳು. ಸಿ ಅನ್ಫಾರ್ಚುನೇಟ್ಲಿ ಫಾರ್ ಹರ್ ದ ಫೈರ್ ಮ್ಯಾನ್ ಕೇಮ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಎ ಲ್ಯಾಡರ್ ಗಾಟ್ ಹರ್ ಔಟ್ ಆಫ್ ದ ಹೌಸ್. ಈ ಒಂದು ಅನ್ಫಾರ್ಚುನೇಟ್ಲಿ ಅಂದ್ರೆ ತಕ್ಷಣಕ್ಕೆ ಏನು ಮಾಡ್ತಾನು ಅಂದ್ರೆ ಫೈರ್ ಮ್ಯಾನ್ ಬಂದು ಆಕೆಯನ್ನು ಇಲ್ಲೊಂದು ಲ್ಯಾಡರ್ನ ಸಹಾಯದಿಂದ ಮನೆಯಿಂದ ಹೊರಗಡೆ ಏನು ಮಾಡ್ತಾನು, ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾನು. ಡಿ ಅಶ್ವಿನಿ ವಾಸ್ ವಾಚಿಂಗ್ ಟಿವಿ ವೆನ್ ಸಡನ್ಲಿ ಸಿ ಹರ್ಡ್ ಅ ಬ್ಲಾಸ್ಟ್ ಇನ್ ದ ಕಿಚನ್. ಅಶ್ವಿನಿ ಟಿವಿ ನೋಡ್ತಕ್ಕಂಥ ಒಂದು ಸಮಯದಲ್ಲಿ ತಕ್ಷಣನೇ ಏನಾಗತ್ತೆ ಅಂದರೆ ಏನೋ ಒಂದು ಬ್ಲಾಸ್ಟ್ ಆಗಿರ್ತಕ್ಕಂಥ ಒಂದು ಶಬ್ದ ಅವಳಿಗೆ ಕೇಳಿಸತ್ತೆ. ಎಲ್ಲಿಂದ ಕೇಳಿಸತ್ತೆ ಅಂದ್ರೆ ಅಡುಗೆ ಮನೆಯಿಂದ. ಈ ಸಿ ವಾಂಟೆಡ್ ಟು ಎಸ್ಕೇಪ್ ಥ್ರೂ ದ ವಿಂಡೋ ಬಟ್ ಇಟ್ ವಾಸ್ ರಿಸ್ಕಿ. ಆದ್ರೆ ಅವಳು ಈ ಒಂದು ಕಿಟಕಿಯಿಂದ ಏನು ಮಾಡಬೇಕು, ಪಾರಾಗಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅವಳಿಗೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಅದು ತುಂಬ ಏನಾಗಿರುತ್ತೆ, ಕಠಿಣವಾಗಿರುತ್ತೆ ಅಂತೇಳಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಈ ಒಂದು ಚಿತ್ರಗಳ ಕೆಳಗಡೆ ಕೊಟ್ಟಿದ್ದಾರೆ. ಹೌದಾ, ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಮೊದಲನೇ ವಾಕ್ಯ ಯಾವುದು ಅಂತಂದ್ರೆ ಇದು ಒಂದನೇ ವಾಕ್ಯ. ಅಶ್ವಿನಿ ವಾಸ್ ವಾಚಿಂಗ್ ಟಿವಿ ವೆನ್ ಸಡನ್ಲಿ ಸಿ ಹರ್ಡ್ ಅ ಬ್ಲಾಸ್ಟ್ ಇನ್ ದ ಕಿಚನ್. ಹೌದಾ, ಅವಳು ಮೊದಲು ಏನು ಮಾಡ್ತಾ ಇದ್ಲು ಅಂದರೆ ಈ ಚಿತ್ರದಲ್ಲಿ ನೋಡಿ, ಅವಳು ಟಿವಿ ನೋಡ್ತಾ ಕೂತಿದ್ಲು. ಇಲ್ಲಿ ಬ್ಲಾಸ್ಟ್ ಆಗಿರ್ತಕ್ಕಂಥ ಸೌಂಡನ್ನು ಅವಳು ಅಡುಗೆ ಮನೆಯಿಂದ ಕೇಳ್ಕೋತಾಳಲ್ವಾ, ಹಾಗಾಗಿ ಇದು ಮೊದಲನೇ ಒಂದು ವಾಕ್ಯವಾಗತ್ತೆ. ನೆಕ್ಸ್ಟ್, ಸಿ ರ್ಯಾನ್ ಟುವರ್ಡ್ಸ್ ದ ಕಿಚನ್ ಆ್ಯಂಡ್ ಕ್ಲೋಸ್ಡ್ ದ ಡೋರ್. ತಕ್ಷಣ ಅವಳು ಎದ್ದು ಏನು ಮಾಡ್ತಾಳೆ, ಅಡುಗೆ ಮನೆಗೆ ಹೋಗ್ತಾಳೆ. ಹಾಗೆ ಅಡುಗೆ ಮನೆಯ ಒಂದು ಡೋರನ್ನು ಹಾಕ್ತಾಳೆ. ಇದು ಸೆಕೆಂಡ್ ಸೆಂಟೆನ್ಸ್. ಥರ್ಡ್ ಒನ್ ಈಸ್ ಸಿ ವಾಂಟೆಡ್ ಟು ಎಸ್ಕೇಪ್ ಥ್ರೂ ದ ವಿಂಡೋ ಬಟ್ ಇಟ್ ವಾಸ್ ರಿಸ್ಕಿ. ಆದ್ರೆ ಅವಳು
ಕಿಟಕಿಯ ಸಹಾಯದಿಂದ ಅಡುಗೆ ಮನೆಯಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾಳು. ಆದ್ರೆ ಅವಳಿಗೆ ಇಲ್ಲಿ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಅದು ತುಂಬ ಕಠಿಣವಾಗಿರುತ್ತೆ. ನೆಕ್ಸ್ಟ್, ಸಿ ಕಾಲ್ಡ್ ದ ಫೈರ್ ಮ್ಯಾನ್. ಅವಳು ಏನು ಮಾಡ್ತಾಳು ಅಂದ್ರೆ ಫೈರ್ ಮ್ಯಾನ್ಗೆ ಫೋನ್ ಮಾಡ್ತಾಳು. ನೆಕ್ಸ್ಟ್, ಫಿಫ್ತ್ ಒನ್ ಈಸ್ ಫಾರ್ಚುನೇಟ್ಲಿ ಫಾರ್ ಹರ್ ದ ಫೈರ್ ಮ್ಯಾನ್ ಕೇಮ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಎ ಲ್ಯಾಡರ್ ಗಾಟ್ ಹರ್ ಔಟ್ ಆಫ್ ದ ಹೌಸ್. ಅವಾಗ ಅವಳು ಫೈರ್ ಮ್ಯಾನ್ಗೆ ಕಾಲ್ ಮಾಡ್ತಾಳಲ್ವಾ. ಸೊ ಕಾಲ್ ಮಾಡಿದ ತಕ್ಷಣ ಏನಾಗುತ್ತೆ, ಫೈರ್ ಮ್ಯಾನ್ ಬರ್ತಾನು. ಬಂದು ಈ ಒಂದು ಲ್ಯಾಡರ್ನ ಸಹಾಯದಿಂದ ಈ ಒಂದು ಅಡುಗೆ ಮನೆಯ ಕಿಟಕಿ ಏನಿರುತ್ತಲ್ಲ, ಈ ಕಿಟಕಿಯ ಸಹಾಯದಿಂದ ಅವಳನ್ನು ಸುರಕ್ಷಿತವಾಗಿ ಹೊರಗಡೆ ಕರ್ಕೊಂಡು ಬರ್ತಾನು. Now let us learn about the advertisements. Here they have given some pictures and they have given some statement related to the picture. So now our task is to match the picture with its correct advertisement. See here. B. You have seen many advertisements, haven't you? B. You have seen many advertisements, haven't you? ನೀವು ಈಗಾಗಲೇ ಸಾಕಷ್ಟು ಜಾಹೀರಾತುಗಳನ್ನು ನೋಡಿದಿರಲ್ವಾ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಹಿಯರ್ ಈಸ್ ಒನ್, ಲುಕ್ ಆಟ್ ಇಟ್ ಕೇರ್ಫುಲಿ. ಹಿಯರ್ ಈಸ್ ಒನ್, ಲುಕ್ ಆಟ್ ಇಟ್ ಕೇರ್ಫುಲಿ. ಇಲ್ಲಿ ಕೆಳಗೆ ನಿಮ್ಗೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಅಂತೇಳಿ ಹೇಳ್ತಾ ಇದ್ದಾರೆ. ದೇ ಹ್ಯಾವ್ ಗಿವನ್ ಒನ್ ಎಕ್ಸಾಂಪಲ್ ಟು ಅಸ್. ಓಕೆ, ಸೊ ಲುಕ್ ಆಟ್ ಇಟ್ ಕೇರ್ಫುಲಿ. ಹಿಯರ್ ದೇರ್ ಈಸ್ ಎ ಒನ್ ಪಿಕ್ಚರ್. ಇಲ್ಲಿ ಏನು ಅಂತಂದ್ರೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಅದು ಯಾವ ಚಿತ್ರ ಅಂತಂದ್ರೆ ಇಲ್ಲಿ ಊದಿನ ಕಡ್ಡಿಯ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಊದಿನ ಕಡ್ಡಿಗೆ ಸಂಬಂಧಿಸಿದಂತಹ ಒಂದು ಅಡ್ವರ್ಟೈಸ್ಮೆಂಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೇನು ಎಂಬುದನ್ನು ನೋಡೋಣ. ವಾಂಟ್ ಟು ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರು ನಿಮ್ಮೊಂದಿಗೆ ಇದ್ದಾನೆ ಅಂತೇಳಿ ನಿಮಗೆ ಅನಿಸ್ಬೇಕಾ? ಯೂಸ್ ಗುಲಾಬರಿ ಫ್ರಾಗ್ನೆಂಟ್ ಸ್ಟಿಕ್ ಟು ಫೈಂಡ್ ಔಟ್. ಯೂಸ್ ಗುಲಾಬರಿ ಫ್ರಾಗ್ನೆಂಟ್ ಸ್ಟಿಕ್ ಟು ಫೈಂಡ್ ಗಾಡ್ ಅಂತಂದ್ರೆ ದೇವರು ನಿಮ್ಮೊಂದಿಗಿದ್ದಾನೆ ಅಂತೇಳಿ ನಿಮಗೆ ಅನಿಸ್ಬೇಕಾಗಿತ್ತಂದ್ರೆ ನೀವೇನು ಮಾಡಬೇಕು, ಈ ಗುಲಾಬರಿ ಒಂದು ಪರಿಮಳವನ್ನು ಹೊಂದಿರತಕ್ಕಂಥ ಈ ಊದಿನ ಕಡ್ಡಿಯನ್ನು ಉಪಯೋಗಿಸ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಲಿಸನ್ ಹಿಯರ್ ಕೇರ್ಫುಲಿ. ಸಮ್ ಅಡ್ವರ್ಟೈಸ್ಮೆಂಟ್ಸ್ ಆರ್ ಗಿವನ್ ಬಿಲೋ. ಕೆಳಗೆ ಕೆಲವೊಂದಿಷ್ಟು ಜಾಹೀರಾತುಗಳನ್ನು ಕೊಡಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮ್ಯಾಚ್ ದ ರೈಟ್ ಅಡ್ವರ್ಟೈಸ್ಮೆಂಟ್ ಟು ಬಿ ಯೂಸ್ಡ್ ಫಾರ್ ದ ಪ್ರಾಡಕ್ಟ್ಸ್ ಫ್ರಾಮ್ ದ ಬಾಕ್ಸ್ ಗಿವನ್ ಬಿಲೋ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಚಿತ್ರಕ್ಕೂ ಹಾಗೂ ಅಡ್ವರ್ಟೈಸ್ಮೆಂಟ್ಗೂ ಸರಿಯಾಗಿರ್ತಕ್ಕಂಥ ಜೋಡಿಯನ್ನು ಹೊಂದಿಸಿ ನೀವೇನು ಮಾಡ್ರಿ ಅಂತಂದ್ರೆ ಬರೀರಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥ ಒಂದೇ ಚಿತ್ರ ಯಾವ್ದು ಹೇಳ್ರಿ? ಇದು ಕಸ್ಬರ್ಗಿಯ ಚಿತ್ರ, ಹೌದಾ? ಈ ಕಸ್ಬರ್ಗಿಗೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಬ್ರೂಮ್. ಓಕೆ, ಸೊ ಇದಕ್ಕೆ ಸಂಬಂಧಿಸಿದಂತಹ ಒಂದು ಅಡ್ವರ್ಟೈಸ್ಮೆಂಟ್ ಯಾವುದು ಅಂತಂದ್ರೆ ಇದು. ಲೈಕ್ ಟು ಹ್ಯಾವ್ ಅ ಕ್ಲೀನ್ ಹೌಸ್. ನಿಮಗೆ ಸ್ವಚ್ಛವಾಗಿರ್ತಕ್ಕಂಥ ಮನೆ ಬೇಕಾ? ದೆನ್ ಗೋ ಫಾರ್ ಟೈಗರ್ ಬ್ರ್ಯಾಂಡ್ ಬ್ರೂಮ್ ಸ್ಟಿಕ್. ಅಂದ್ರೆ ಟೈಗರ್ ಬ್ರ್ಯಾಂಡದ ಒಂದು ಕಸ್ಬರ್ಗಿಯನ್ನು ಉಪಯೋಗಿಸ್ರಿ. ಆ ಕಸ್ಬರ್ಗಿ ಸಹಾಯದಿಂದ ನಿಮ್ಮ ಮನೆಯನ್ನು ನೀವೇನು ಮಾಡ್ಬೋದು, ಸ್ವಚ್ಛವಾಗಿ ಇಟ್ಕೋಬಹುದು ಅಂತೇಳಿ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, ಇದು ಪೆನ್ಸಿಲ್. ಓಕೆ, ಸೊ ಈ ಪೆನ್ಸಿಲಿಗೆ ಸರಿಯಾಗಿ ಮ್ಯಾಚ್ ಆಗ್ತಕ್ಕಂತಹ ಒಂದು ಅಡ್ವರ್ಟೈಸ್ಮೆಂಟ್ ಯಾವುದು ಅಂತಂದ್ರೆ ಇದು. ಓಕೆ, ಸ್ಯಾಡ್ ದ್ಯಾಟ್ ಯು ಕುಡ್ ನಾಟ್ ಟಾಪ್ ದ ಕ್ಲಾಸ್. ನೀವು ಶಾಲೆಯಲ್ಲಿ ಪ್ರಥಮವಾಗಿ ಅಂದ್ರೆ ಫಸ್ಟ್ ಬರ್ತಾ ಇಲ್ವಾ ಅಂತ ಕೇಳಿ ಹೇಳ್ತಾ ಇದ್ದಾರೆ. ಯೂಸ್ 1 2 3 ಪೆನ್ಸಿಲ್, ಯು ವಿಲ್ ಬಿ ದ ಟಾಪರ್. ನಿಮ್ಮ ಒಂದು ಅಕ್ಷರ ದುಂಡಾಗಬೇಕಾಗಿತ್ತು ಅಂತಂದ್ರೆ ನೀವೇನು ಮಾಡ್ರಿ, 1 2 3 ಪೆನ್ಸಿಲನ್ನು ಉಪಯೋಗಿಸ್ರಿ ಅಂತೇಳಿ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಪೆನ್ಸಿಲಿಗೂ ಮತ್ತು ಈ ಅಡ್ವರ್ಟೈಸ್ಮೆಂಟ್ಗೂ ಈ ರೀತಿಯಾಗಿ ಮಾರ್ಕ್ ಹಾಕಿ ಮ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಸೈಕಲದ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ಸರಿಯಾದಂತಹ ಒಂದು ಅಡ್ವರ್ಟೈಸ್ಮೆಂಟ್ ಯಾವುದು ಅಂದರೆ ಇದು. ಆಲ್ವೇಸ್ ಲೇಟ್ ಟು ಸ್ಕೂಲ್. ಯಾವಾಗಲೂ ನೀವು ಸ್ಕೂಲಿಗೆ ತಡವಾಗಿ ಹೋಗ್ತಾ ಇದ್ದೀರಾ? ರೈಡ್ ಆನ್ ಅಂಬಾರಿ ಟು ರೀಚ್ ಫಾಸ್ಟ್ ಆ್ಯಂಡ್ ಸೇಫ್ ಟು ಸ್ಕೂಲ್. ನೀವು ಈ ಅಂಬಾರಿ ಸೈಕಲನ್ನು ಉಪಯೋಗಿಸ್ರಿ, ನೀವು ಶಾಲೆಗೆ ಏನು ಮಾಡ್ಬೋದು,
ಸರಿಯಾದ ಸಮಯಕ್ಕೆ ಮತ್ತು ವೇಗವಾಗಿ ಸುರಕ್ಷಿತವಾಗಿ ಹೋಗಬಹುದು ಅನ್ನುವಂಥ ಒಂದು ಅಡ್ವರ್ಟೈಸ್ಮೆಂಟನ್ನು ಇಲ್ಲಿ ಕೊಟ್ಟಿದ್ದಾರೆ. ನೌ ಇಟ್ ಈಸ್ ರೈಟ್ ಟೈಮ್ to have a look at project. Listen here. Bring to the class at least 3 pieces of advertisement taken from any newspaper. ನಿಮ್ಮ ಶಾಲೆಗೆ ಏನು ಮಾಡ್ರಿ ಅಂತಂದ್ರೆ ಯಾವುದಾದ್ರೂ 3 ಜಾಹೀರಾತುಗಳನ್ನು ತೆಗೆದುಕೊಂಡು ಬರ್ರಿ. ಡಿಸ್ಕಸ್ ಹೌ ದ ಆಡ್ಸ್ ಆರ್ ರಿಟನ್ ವಿತ್ ದ ಹೆಲ್ಪ್ ಆಫ್ ಯುವರ್ ಟೀಚರ್. ಈ ಒಂದು ಅಡ್ವರ್ಟೈಸ್ಮೆಂಟ್ಗಳನ್ನು ಯಾವ ರೀತಿ ಬರೆದಿದ್ದಾರೆ ಎಂಬುದನ್ನು ನಿಮ್ಮ ಶಿಕ್ಷಕರ ಒಂದು ಸಹಾಯವನ್ನು ಪಡೆದುಕೊಳ್ಳ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ಏನು ಮಾಡಬೇಕು ಅಂದ್ರೆ ಇಂಗ್ಲೀಷ್ ನ್ಯೂಸ್ ಪೇಪರನ್ನು ತೆಗೆದುಕೊಂಡ್ರಿ ಅಂದ್ರೆ ಅಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಈ ಹಿಂದೆ ಕಲ್ತಂಥ ಒಂದು ಅಡ್ವರ್ಟೈಸ್ಮೆಂಟನ್ನು ಹಾಗೂ ಚಿತ್ರವನ್ನು ಕೊಟ್ಟಿರ್ತಾರೋ. ಸೊ ಅದರಲ್ಲಿನ ನೀವು ಅಡ್ವರ್ಟೈಸ್ಮೆಂಟನ್ನು ಕಟ್ ಮಾಡಿ ಒಂದು ಸಂಗ್ರಹಣೆ ಮಾಡಬೇಕು. ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಅವುಗಳನ್ನು ಅಂಟಿಸಿ ವಾಟ್ಸಪ್ ಮೂಲಕ ನನಗೆ ಕಳುಹಿಸಬೇಕು. Now let us have fun. See here, fun. Let us test your memory. ಇಲ್ಲಿ ಫನ್ ಅಂತಂದ್ರೆ ಏನು ಅಂತಂದ್ರೆ ಆನಂದ ಅಥವಾ ಒಂದು ಮಾಡಿ ನೋಡುವಂಥ ಒಂದು ಸಂತೋಷ ಅಂತೇಳಿ ಹೇಳ್ಬೋದು. ಲೆಟ್ ಅಸ್ ಟೆಸ್ಟ್ ಯುವರ್ ಮೆಮ್ರಿ. ನಿಮ್ಮ ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡೋಣ. ಲುಕ್ ಆಟ್ ದ ಪಿಕ್ಚರ್ಸ್ ಕೇರ್ಫುಲಿ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ಗಮನವಿಟ್ಟು ವೀಕ್ಷಿಸಿ. ನಾವು ಕ್ಲೋಸ್ ದ ಬುಕ್. ಈಗ ನೀವೇನು ಮಾಡಬೇಕು, ಈ ಪುಸ್ತಕವನ್ನು ಮುಚ್ಚಬೇಕು. ರಿಮೆಂಬರ್ ಆ್ಯಂಡ್ ರೈಟ್ ದ ನೇಮ್ಸ್ ಆಫ್ ದ ಥಿಂಗ್ಸ್ ಇನ್ ಯುವರ್ ನೋಟ್ಬುಕ್. ಈ ಚಿತ್ರಗಳನ್ನು ವೀಕ್ಷಿಸಿ ಏನು ಮಾಡಬೇಕು ಅಂತಂದ್ರೆ ಅವುಗಳ ಹೆಸರನ್ನು ನೀವೇನು ಮಾಡಬೇಕು, ನಿಮ್ಮ ನೋಟ್ಬುಕ್ದಲ್ಲಿ ಬರಿಬೇಕು ಅಂತೇಳಿ ಹೇಳ್ತಾರೆ. ಸೊ ಉದಾಹರಣೆಗೆ ನಾನು ಕೆಲವೊಂದಿಷ್ಟು ಚಿತ್ರಗಳ ಹೆಸರನ್ನು ಆ ಚಿತ್ರಗಳ ಮೇಲೆ ಇಲ್ಲಿ ಬರೆದಿದ್ದೀನಿ. ಸೊ ಇದು ಪೆನ್ನಿನ ಒಂದು ಚಿತ್ರ, ಹೀಗಾಗಿ ನಾ ಇಲ್ಲಿ ಪೆನ್ ಅಂತ ಬರೆದಿದ್ದೀನಿ. ಸೊ ಇನ್ ದ ಸೇಮ್ ವೇ ಇಟ್ ಈಸ್ ದ ಪಿಕ್ಚರ್ ಆಫ್ ಮಗ್. ಇದು ಒಂದು ಮಗ್ದ ಚಿತ್ರ, ಹಾಗಾಗಿ ನಾ ಇಲ್ಲಿ ಮಗ್ ಅಂತೇಳಿ ಬರೆದಿದ್ದೀನಿ. ಇನ್ ದ ಸೇಮ್ ವೇ ಇಟ್ ಈಸ್ ದ ಪಿಕ್ಚರ್ ಆಫ್ ಟ್ರೀ. ಇದು ಒಂದು ಗಿಡದ ಚಿತ್ರ, ಹಾಗಾಗಿ ನಾ ಇಲ್ಲಿ ಟ್ರೀ ಅಂತೇಳಿ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಒನ್ ಈಸ್ ಬುಕ್. ಓಕೆ, ದಿಸ್ ಈಸ್ ದ ಪಿಕ್ಚರ್ ಆಫ್ ಬುಕ್. ಸೊ ಹಾಗಾಗಿ ನಾನು ಈ ಒಂದು ಚಿತ್ರದ ಮೇಲ್ಗಡೆ ಬುಕ್ ಅಂತೇಳಿ ಬರೆದೀನಿ. ಸೊ ಅದೇ ರೀತಿ ನೀವು ಏನು ಮಾಡಬೇಕು ಅಂದ್ರೆ ಉಳಿದಂಥ ಒಂದು ಚಿತ್ರಗಳ ಮೇಲೆ ಅವುಗಳ ಹೆಸರನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಎ ಸ್ಕೇಲ್ ಆ್ಯಂಡ್ ದಿಸ್ ಈಸ್ ಎ ಕೋಂಬ್. ಓಕೆ, ದಿಸ್ ಈಸ್ ಎ ಮೊಬೈಲ್. ಓಕೆ, ದಿಸ್ ಈಸ್ ಎ ಟೇಬಲ್, ದಿಸ್ ಈಸ್ ಎ ಚೇರ್ ಆ್ಯಂಡ್ ದಿಸ್ ಒನ್ ಈಸ್ ಸಾಸರ್, ದಿಸ್ ಒನ್ ಈಸ್ ಕಪ್ ಆ್ಯಂಡ್ ದಿಸ್ ಒನ್ ಈಸ್ ಶರ್ಟ್. ಓಕೆ, ಇನ್ ದ ಸೇಮ್ ವೇ leg, eye and etc. Now see all the pictures and write its name correctly. Now see here, I am showing you how to write picture name. For example, this is a bag. Okay, so here I am writing bag. Okay, see all the pictures carefully. See here. Now you have to do rest of the homework at your home. Refer in your textbook page number 17 and 18 and 19 and 20. Here first unit is completed. ಇಲ್ಲಿಗೆ ಏನಾಯಿತು ಅಂತಂದ್ರೆ ನಿಮ್ಮ ಒಂದು 1ನೇ ಪಾಠ ಮುಕ್ತಾಯ ಆಯಿತು. ನಿಮ್ಮ ಪಠ್ಯ ಪುಸ್ತಕದ ಪುಟ ಸಂಖ್ಯೆ 17, 18, 19 ಮತ್ತು 20ರಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಸೈಸ್ಗಳಿಗೆ ಹೋಮ್ವರ್ಕನ್ನು ಬರೆದು ವಾಟ್ಸಪ್ ಮೂಲಕ ನನಗೆ ಕಳುಹಿಸಬೇಕು. ಡಿಯರ್ ಸ್ಟೂಡೆಂಟ್, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್, ದ್ಯಾಟ್ ಈಸ್ ಟುಡೇಸ್ ರೀಡರ್ ವಿಲ್ ಬಿಕಮ್ ಟುಮಾರೋ ಲೀಡರ್. ಅಂದರೆ ಇವತ್ತು ಓದ್ತಕ್ಕಂತಹ ವ್ಯಕ್ತಿ ನಾಳೆ ಒಬ್ಬ ಉತ್ತಮ ನಾಯಕನಾಗಬಹುದು. ಸೊ ಆಲ್ ಆಫ್ ಯು ಸ್ಟಡಿ ವೆಲ್ ಆ್ಯಂಡ್ ಬಿ ಪ್ರಿಪೇರ್. ಥ್ಯಾಂಕ್ ಯು.